ನನ್ನ ಜೊತೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಜಾಯಿನ್ ಆಗ್ತಿದ್ದಾರೆ. ಶಿವನಿಗೆ ಕೈ ಮುಗಿಯದೆ ಮನೆಯಿಂದ ಹೊರಗಡೆ ಹೋಗೋದಿಲ್ಲ ಅನ್ನುವಂಥದ್ದನ್ನು ನಾನು ನೋಡ್ತಾ ಇದ್ದೆ. ಅಂದ್ರೆ ಶಿವನನ್ನ ನಮಿಸದೆ ತಿಂಡಿನೂ ಕೂಡ ಮಾಡಲ್ವಂತಲ್ಲ ನೀವು? ನಾನು ದೈವ ಭಕ್ತ, ದೇವರ ಮೇಲೆ ಭಾಳ ನಂಬಿಕೆ ಇರ್ತಕ್ಕಂಥ ಮನುಷ್ಯ. ಯಾರು ಬಿಜೆಪಿ ಅಂದ್ರೆ ನಮಗೆ ಆಗ ಬರಲ್ಲ ಅಂತಿದ್ರಲ್ಲ, ಅವರೆಲ್ಲ ಇವತ್ತು ನಾವು ಬಿಜೆಪಿ ಜೊತೆ ಇದ್ದೀವಿ ಅಂತ ಹೇಳ್ತಿದ್ದಾರೆ. ನಾನು 2,32,000 ಮತದಾರರ ಅಭ್ಯರ್ಥಿ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. 20 ವರ್ಷಗಳಿಂದ ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ನಾವು ಮಾಡಬಾರ್ದು ಅನ್ನುವಂಥ ಯೋಚನೆಯನ್ನು ಈಗಾಗಲೇ ಮತದಾರರು ಮಾಡಿದ್ದಾರೆ. ಒಂದು ಕಡೆ ಹಿಂದೂಗಳ ಆಕ್ರೋಶ, ಮತ್ತೊಂದು ಕಡೆ ಮುಸ್ಲಿಮರ ಆಕ್ರೋಶ, ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ತಮಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆಯಾ? ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಆಗಿದೆ. ಕಾಂಗ್ರೆಸ್ನವರಿಗೆ ಬೇಕಾಗಿರ್ತಕ್ಕಂಥ ವಿಚಾರ ಅದು ಒಂದೇ, ಯಾವುದೇ ಒಂದು ವಿಚಾರಧಾರೆಗಳು ಅವರಲ್ಲಿ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಹೋದ್ರು ನಮ್ಮ ಸೀಗಣ್ಣ ಸಿಗ್ತಾರೆ, ರಾತ್ರಿ 1 ಗಂಟೆಗೆ ಹೋದ್ರು ಅವ್ರ ಮನೆಯಲ್ಲೇ ಸಿಗ್ತಾರೆ ಸರ್, ಹಂಗೇನು ಸಮಸ್ಯೆ ಇಲ್ಲ ಅಂತ. ಇದೆಲ್ಲ ನನ್ನ ತಂದೆ ಆದರ್ಶ. ಏನನ್ಸುತ್ತೆ ಸರ್, ಈ ಹಣಬಲದಿಂದ ನಾವು ಗೆದ್ದು ಬಿಡ್ತೀವಿ, ನಮ್ಮ ಹತ್ರ ಅದ್ದಿದೆ ಇದ್ದಿದೆ ಅನ್ನುವಂಥವ್ರ ಬಗ್ಗೆ? ಸರ್, ಹಣವಂತರೇ ಮಾಡೋದಾಗಿದ್ದರೆ ಅಂಬಾನಿಯವರು ಪ್ರಧಾನಮಂತ್ರಿ ಆಗ್ತಿದ್ರು. ಯಾರೇ ಒಬ್ಬ ಶ್ರೀಮಂತರಿಂದ ಉದ್ಧಾರ ಆಗುತ್ತೆ ಅಲ್ಲ, ಯಾವಾಗಲೂ ಶ್ರೀಮಂತರ ಕೈಯಲ್ಲಿ ಅಧಿಕಾರ ಸಿಗಬಾರ್ದು, ರಾಜಕೀಯ ಹೋಗಬಾರ್ದು. ನಾನು ಕಾಮನ್ ಮ್ಯಾನ್ ಇದ್ದಂಗೆ, ಚಿಕ್ಕವರಲ್ಲಿ ಚಿಕ್ಕವನು, ದೊಡ್ಡವರಲ್ಲಿ ಚಿಕ್ಕವನಾಗಿ ಬೆಳೆಯುವಂಥ ಒಬ್ಬ ಮನುಷ್ಯ. ನಾನು ಬಡತನದಿಂದ ಬಂದಿದ್ದೀನಿ, ಜನಸಾಮಾನ್ಯರ ಕಷ್ಟಗಳು ನನಗೆ ಗೊತ್ತಿದೆ. ನನ್ನ ತಂದೆ ಹಮಾಲಿ ಮಾಡ್ತಾ ಇದ್ರು, ಓದುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ನಾನು ಕೂಡ ಫೀಸನ್ನು ಲೇಟಾಗಿ ಕಟ್ತಿದ್ದೆ. ಕೃಷಿ ಜೀವನ ಮಾಡುವಂಥ ಸಂದರ್ಭದಲ್ಲಿ ಗಾಡಿಗೆ ಪೆಟ್ರೋಲಿಗೂ ಸಹ ದುಡ್ಡು ಇರ್ತಾ ಇರಲಿಲ್ಲ. ಬಹುಶಃ ಅವ್ರು ಇರ್ತಿದ್ರೆ ಇವತ್ತು ಭಾಳ ಖುಷಿ ಪಟ್ಟಿರೋರು, ಮಿಸ್ ಮಾಡ್ಕೋತೀರಿ ಭಾಳ. ಒಂದಂತರೂ ಸತ್ಯ, ಅವರು ಮಗನನ್ನ ಶಾಸಕನಾಗಿ ನೋಡಬೇಕು ಅಂತಿತ್ತು, ಆದರೆ ಅವರಿಲ್ಲ. ವಿಧಿಯ ನಾಟಕ. 1 ವರ್ಷ ಆಯ್ತು ತಿರ್ಕೊಂಡು ಇದ್ದಿದ್ರೆ ಅವ್ರು ಭಾಳ ಸಂತೋಷ ಪಡ್ತಾ ಇದ್ರು. ಅವರಿಲ್ಲದ್ದೇ ಒಂದು ಕೊರಗು. ತಂದೆ ಇದ್ದಿದ್ರೆ ಶಕ್ತಿ ಅಂತ ಇರ್ತಿತ್ತು, ಕಳ್ಕೊಂಡಿದ್ದೀವಿ. ಮತದಾರರೇ ನಮ್ಮ ತಂದೆ. ದಕ್ಷಿಣ ಕ್ಷೇತ್ರ ಜನತೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಬಡವರ ಪರವಾಗಿ ಕೆಲಸ ಮಾಡಲಿಕ್ಕೆ ಧ್ವನಿಯಾಗಿರ್ತೀನಿ ಅಂತ ಹೇಳಿಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600 600. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ದಾವಣಗೆರೆ ದಕ್ಷಿಣದಲ್ಲಿ ದಂಗಲ್ ಶುರುವಾಗಿದೆ. ಬಡವ ಮತ್ತು ಬಲ್ಲಿದವನ ಮಧ್ಯೆ ಮತಯಾತ್ರೆ ನಡೀತಾ ಇದೆ. ಸೊ ನನ್ನ ಜೊತೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಜಾಯಿನ್ ಆಗ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದೆ ಚುನಾವಣೆಯ ಕಾವು? ನಮಸ್ಕಾರ ಸರ್. ನಿನ್ನೆ ಎಲ್ಲರ ನಮ್ಮ ರಾಜ್ಯ ಮುಖಂಡರು ಮತ್ತು ಜಿಲ್ಲಾ ಮುಖಂಡರ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ. ಓಕೆ, ಏನೋ ಒಂದು ಆಶಾದಾಯಕ ಇದೆ. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣದಲ್ಲಿ ಬಂದೇ ಬರುತ್ತೆ ಅನ್ನುವಂಥ ನಿರ್ಧಾರವನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು ನಿರ್ಧಾರ ಮಾಡಿದ್ದಾರೆ. ಓಕೆ, ಕಾಂಗ್ರೆಸ್ನ ದುರಾಡಳಿತ ವ್ಯವಸ್ಥೆಯನ್ನು ನೋಡಿ ಇವತ್ತು ಸ್ವಾವಲಂಬಿಗಳಾಗಿ ಬದುಕು ಕಟ್ಟುವುದನ್ನು ಮಾಡುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಬಿಟ್ಟು ಗ್ಯಾರಂಟಿ ಕೊಡೋದ್ರ ಮುಖಾಂತರ ಇವತ್ತು ಜನರುಗಳನ್ನು ಸೋಮಾರಿಗಳನ್ನಾಗಿ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಆಗಿಲ್ಲ. ಎಲ್ಲ ವಿಚಾರಗಳನ್ನು ಮತದಾರರು ಈಗಾಗಲೇ ಯೋಚನೆ ಮಾಡಿ ಅಳೆದು ತೂಗಿ 20 ವರ್ಷಗಳಿಂದ ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ನಾವು ಮಾಡಬಾರ್ದು ಅನ್ನುವಂಥ ಯೋಚನೆಯನ್ನು ಈಗಾಗಲೇ ಮತದಾರರು ಮಾಡಿದ್ದಾರೆ. ಓಕೆ ಸರ್, ನನಗೆ ಭಾಳ ಆಶ್ಚರ್ಯ ಆಗ್ತಿರೋದು ಅಂತಂದರೆ, ಯಾರು ಬಿಜೆಪಿ ಅಂದರೆ ನಮಗೆ ಆಗ ಬರಲ್ಲ ಅಂತಿದ್ರಲ್ಲ, ಅವರೆಲ್ಲ ಇವತ್ತು ನಾವು ಬಿಜೆಪಿ ಜೊತೆ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಸ್ಪೆಷಲಿ ಮುಸ್ಲಿಂ ಕಮ್ಯುನಿಟಿ. ಯಾಕೆ ಅಂತಂದರೆ, ಒಂದು ಕಡೆ ಅವರಿಗೆ ಇರುವಂಥ ಕಾಂಗ್ರೆಸ್ನ ಮೇಲಿನ ಆಕ್ರೋಶ ಮತ್ತು ಕಾಂಗ್ರೆಸ್ ಅವರನ್ನು ಟಿಶ್ಯೂ ರೀತಿಯಲ್ಲಿ ಬಳಸ್ಕೊಂಡು ಬಿಸಾಡ್ತಿದೆ ಅನ್ನುವಂಥದ್ದನ್ನು ಸ್ವತಃ ಅವ್ರುಗಳೇ ಹೇಳ್ಕೊತಿದ್ದಾರೆ. ನಾನು 2,32,000 ಮತದಾರರ ಅಭ್ಯರ್ಥಿ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ಎಲ್ಲರೂ ಕೂಡ ಮತದಾನ ಮಾಡಲೇಬೇಕು, ಅದವರ ಹಕ್ಕು. ನಾವಿವತ್ತು 2,32,000 ಜನ ಮತದಾರರಿಗೆ ಕೂಡ ಮತಯಾಚನೆ ಮಾಡ್ತೇನೆ. ಯಾಕಂತ ಹೇಳಿದರೆ ಇವತ್ತು ಜನ ನಿರ್ಧಾರ ಮಾಡಿದ್ದಾರೆ.
ಅವರು ಇವರು ಅಂತ ಅಲ್ಲ, ಕ್ಷೇತ್ರದ ಜನತೆ ಹ್ಮ್ ಇವತ್ತು ನಿರ್ಧಾರ ಮಾಡಿದ್ದಾರೆ. ಹ್ಮ್ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಇವತ್ತು ಉದ್ಧಾರ ಆಗಲಿಕ್ಕೆ, ಕೆಲಸ ಕಾರ್ಯಗಳು ಈ ಕ್ಷೇತ್ರಕ್ಕೆ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿದ್ದಾರೆ. ಕೋಟಿ ಸಾಮ್ರಾಜ್ಯ ಕಟ್ಟಿದವರ ಮುಂದೆ ಸೀನಣ್ಣ ಹೇಗೆ ಸೈ ಅನ್ನಿಸಿಕೊಳ್ತಾರೆ ಅನ್ನೋಂಥದ್ದು ಭಾಳ ಜನಕ್ಕೆ ಪ್ರಶ್ನೆ. ಅದರದ್ದು ಪ್ರಶ್ನೆನೇ ಇಲ್ಲ. ಯಾಕಂತ ಹೇಳಿದ್ರೆ ನನಗೆ ಕಾಂಗ್ರೆಸ್ ಎದುರಾಳಿ. ಓಕೆ. ಕಳೆದ 2014ರಿಂದ ಇಲ್ಲಿವರೆಗೂ ಕೂಡ ಕೆಲಸವನ್ನು ಭಾರತ ದೇಶ ಆಗಿರ್ಬೋದು, ಕರ್ನಾಟಕದಲ್ಲಿ ಇಡೀ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳನ್ನು ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಇವತ್ತು ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ ಅನ್ನುವಂಥದ್ದು ಗೊತ್ತಿದೆ. ದಾವಣಗೆರೆ ನಗರ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥದ್ದು ಭಾಳ ಬಡವರು, ಇವತ್ತು ಹಿಂದುಳಿದ ಪ್ರದೇಶ ಅದು. ಓಕೆ. ಇವತ್ತು ಬಡವರು ವಾಸಿಸ್ತಕ್ಕಂಥ ಕ್ಷೇತ್ರ ಅದು. ಇವತ್ತಿನವರೆಗೂ ಯಾವುದೇ ಕೂಡ ಆರೋಗ್ಯಕ್ಕಾಗಿ, ಶಿಕ್ಷಣಕ್ಕಾಗಿ ಓಕೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಕಾಂಗ್ರೆಸ್ ಸರ್ಕಾರ ಒದಗಿಸಿಲ್ಲ. ಓಕೆ ಸರ್, ನನಗೆ ಬಹಳ ಆಶ್ಚರ್ಯ ಆಗೋದು ಅಂತಂದರೆ ದಾವಣಗೆರೆ ಈಸ್ ಅ ಸೆಂಟರ್ ಪಾಯಿಂಟ್ ಕರ್ನಾಟಕಕ್ಕೆ. ಇಲ್ಲೊಂದು ಏರ್ಪೋರ್ಟ್ ಬರೋಕ್ಕಾಗಿಲ್ವಲ್ಲ ಸರ್? ಅಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳಿರುವಂಥ ಕ್ಷೇತ್ರ ಬೇರೆ. ಈಗಾಗಲೇ ನಮ್ಮ ಸರ್ಕಾರ ಇದ್ದಾಗ GM ಸಿದ್ದೇಶಣ್ಣವರು ಸಂಸದರಿದ್ದಾಗ ಅದನ್ನ ಈಗಾಗಲೇ ಪ್ರಯತ್ನ ಮಾಡಿ ತರುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಆನ್ಗೋಡ್ ಹತ್ರ ಮತ್ತು ಮೆಳ್ಳೆಕಟ್ಟಿ ಹತ್ರ ಎರಡೂ ಕೂಡ ಒಂದು ಜಾಗವನ್ನು ಮೀಸಲಿಟ್ಟಿದ್ರು. ಆದರೆ ತಾಂತ್ರಿಕ ಇದರಿಂದ ಆಗಿಲ್ಲ. ಬರುವಂಥ ದಿನಗಳಲ್ಲಿ ಮಾಡೇ ಮಾಡ್ತಾರೆ. ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ. ಈಗಾಗಲೇ ಅದು ಪ್ರೋಸೆಸ್ಸಲ್ಲಿದೆ. ದಾವಣಗೆರೆಗೆ ಒಂದು ವಿಮಾನ ನಿಲ್ದಾಣ ಬೇಕು ಅನ್ನುವಂಥದ್ರಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಕೂಡ ನಿರ್ಧಾರ ಮಾಡಿದ್ದಾರೆ. ಈಗ ನೀವು ನೋಡಿದಾಗೆ ಮೊದಲು 5 ಸಿಟಿಗಳಲ್ಲಿ ಸ್ಮಾರ್ಟ್ ಸಿಟಿ ಕರ್ನಾಟಕದಲ್ಲಿ ಆಯ್ಕೆ ಆಗಿದ್ದು ದಾವಣಗೆರೆ. ಕರೆಕ್ಟ್. ಅದು ನರೇಂದ್ರ ಮೋದಿ ಅವರು ಮತ್ತು ಸಿದ್ದೇಶಣ್ಣವರು MP ಆದಾಗ ಅವರು ಆಲೋಚನೆಯಿಂದ ಇವತ್ತು ಸ್ಮಾರ್ಟ್ ಸಿಟಿ ಬಂತು. ಆ ಸ್ಮಾರ್ಟ್ ಸಿಟಿ ಹಣ ಇವತ್ತು ವಿನಿಯೋಗ ಮಾಡಿರ್ತಕ್ಕಂಥದ್ದು ಬಿಟ್ಟರೆ ದಕ್ಷಿಣದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಆಗಿಲ್ಲ. ಓಕೆ ಸರ್, ನಾನು ಮುಂಜಾನೆ ಅಬ್ಸರ್ವ್ ಮಾಡ್ತಾ ಇದ್ದೆ, ಶಿವನಿಗೆ ಕೈ ಮುಗಿಯದೆ ಮನೆಯಿಂದ ಹೊರಗಡೆ ಹೋಗೋದಿಲ್ಲ ಅನ್ನುವಂಥದ್ದನ್ನು ನಾನು ನೋಡ್ತಾ ಇದ್ದೆ. ಅಂದರೆ ಇನ್ಫ್ಯಾಕ್ಟ್ ಪ್ರತಿ ಸೋಮವಾರ ಬಂದರೆ ಶಿವನನ್ನು ನಮಿಸದೆ ತಿಂಡಿನೂ ಕೂಡ ಮಾಡಲ್ವಂತಲ್ಲ ನೀವು? ನಾನು ದೈವ ಭಕ್ತ, ದೇವರ ಮೇಲೆ ಭಾಳ ನಂಬಿಕೆ ಇರತಕ್ಕಂಥ ಮನುಷ್ಯ. ನಾನು ಸೋಮವಾರ ಈಶ್ವರನ ಗುಡಿಗೆ ಹೋಗ್ತೀನಿ, ಮಂಗಳವಾರ ತಾಯಿ ಚೌಡೇಶ್ವರಿ, ಬುಧವಾರ ವಿಘ್ನೇಶ್ವರಿಗೆ ಹೋಗ್ತೀನಿ, ಗುರುವಾರ ಸತ್ಯ ಸಾಯಿಬಾಬಾ, ಅದೇ ರೀತಿ ನಮ್ಮ ದತ್ತಾತ್ರೇಯ ಸ್ವಾಮಿಗಳು ಅಲ್ಲಿಗೂ ಹೋಗಿ ಬರ್ತೀನಿ, ರಾಘವೇಂದ್ರ ಗುರುಗಳ ಹತ್ರ ಹೋಗಿ ಬರ್ತೀನಿ. ಶುಕ್ರವಾರ ಚೌಡೇಶ್ವರಿಗೆ ಮತ್ತೆ ಹೋಗ್ತೀನಿ, ಶನಿವಾರ ಹನುಮಪ್ಪಗೆ ಹೋಗ್ತೀನಿ. ಸರ್, ಇನ್ಫ್ಯಾಕ್ಟ್ ದುಗ್ಗಮ್ಮ ಜಾತ್ರೆಯ ಬಗ್ಗೆ ನಾವು ಮಾತಾಡಲೇಬೇಕು. ಯಾಕೆಂತಂದರೆ ಧರ್ಮದ ರಕ್ಷಣೆಗಾಗಿ ಯಾರು ನಿಲ್ತಾರೋ ಧರ್ಮ ಅವ್ರನ್ನ ರಕ್ಷಣೆ ಮಾಡುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟ. ನೀವು ಅಧ್ಯಕ್ಷರು ಕೂಡ ಕಮಿಟಿಗೆ. ಸೊ ಧರ್ಮ ರಕ್ಷಣೆಯ ವಿಚಾರದಲ್ಲಿ ಹೇಗೆ ಟೊಂಕ ಕಟ್ಟಿ ನಿಂತಿದ್ದೀರಿ ಅಂತ? ನಾನು ಹೇಳಿದೆ ನಿಮಗೆ, ನಾನೊಬ್ಬ ದೈವ ಭಕ್ತ ಅಂತೇಳಿ. ಧರ್ಮ ನಮಗೆ ಯಾವಾಗಲೂ ಕೂಡ ದೇವರಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಹಿಂದೂ ಧರ್ಮದವರು. ಎಲ್ಲರೂ ಕೂಡ ಮಾನವರು ಒಂದೇ, ಅವರವರ ವೈಯಕ್ತಿಕವಾಗಿರ್ತಕ್ಕಂಥ ನಂಬಿಕೆ ಅಷ್ಟೇ ಇದು. ಕರೆಕ್ಟ್ ಸರ್. ಇನ್ಫ್ಯಾಕ್ಟ್ ನಿಮ್ಮ ಭಾಗದ ಸಂಸದರು ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದು ಮತ್ತು ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದ್ದು, ತಮಿಳುನಾಡಿನ ದೇಗುಲದ ದೀಪವನ್ನು ಆರಿಸುವಂಥ ನಿಟ್ಟಿನಲ್ಲಿ ಜಡ್ಜ್ ಒಬ್ಬರು ಕೊಟ್ಟಂತಹ ತೀರ್ಪಿನ ವಿರುದ್ಧ ಸಹಿ ಹಾಕಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಹಿಂದೂಗಳ ಆಕ್ರೋಶ, ಮತ್ತೊಂದು ಕಡೆ ಮುಸ್ಲಿಮರ ಆಕ್ರೋಶ, ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ತಮಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆಯಾ ಅಂತ? ನೀವು ಹೇಳಿದ್ರಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಆಗಿದೆ ಆಲ್ರೆಡಿ. ಅದು ಏನಂತಾರೆ ಸರ್ ಕ್ಷೇತ್ರದ ಜನತೆ? ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಟಿಕೆಟ್ ಕೊಟ್ಟಿದೆ. ಇವತ್ತು ನನ್ನ ತಂದೆ ಅಮಲಿ ಮಾಡ್ತಾ ಇದ್ರು. ಕರೆಕ್ಟ್. ಇವತ್ತು ಅಮಲಿ ಮಾಡುವಂಥ ಮಗ ಇವತ್ತೊಬ್ಬ ರಾಜಕೀಯಕ್ಕೆ ಬಂದು ಇಂಥನನ್ನ ಗುರುತಿಸ್ತಕ್ಕಂಥದ್ದು ಯಾವುದಾದ್ರೂ ಪಕ್ಷ ಇದ್ರೆ ಭಾರತ ದೇಶದಲ್ಲಿ ಅದು ಭಾರತೀಯ ಜನತಾ ಪಾರ್ಟಿ. ನೀವು ನೋಡಿದಿರಿ, ಸಿದ್ದಿ ಅವರು ವಿಧಾನ ಪರಿಷತ್ ಸದಸ್ಯರನ್ನ ಮಾಡಿದ್ರು. ಕೆಲವೊಂದು ಭಾಳ ಸಾಮಾನ್ಯ ಕಾರ್ಯಕರ್ತರಲ್ಲಿ ಬಡವರನ್ನ ಆಯ್ಕೆ ಮಾಡಿ ಶಾಸಕರನ್ನ, ಸಂಸದರನ್ನ ಮಾಡುವಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ. ಓಕೆ ಸರ್. ಇನ್ಫ್ಯಾಕ್ಟ್ BJP ಮುಸ್ಲಿಂ ವಿರೋಧಿ ಅನ್ನುವಂತಹ ಗುಮ್ಮವನ್ನು ಪದೇ ಪದೇ ಕಾಂಗ್ರೆಸ್ ತೋರಿಸುವಂಥ ಒಂದು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಇನ್ಫ್ಯಾಕ್ಟ್ BJP ಮುಸ್ಲಿಂ ವಿರೋಧಿ ಆಗಿರ್ತಿದ್ರೆ ಬಹುಶಃ MJ ಅಕ್ಬರ್ ಅವರಾಗಲಿ, ಸೈಯದ್ ಜಾಫರ್ ಇಸ್ಲಾಂ ಆಗಲಿ, ನಜ್ಮಾ ಹೆಪ್ತುಲ್ಲಾ ಆಗಲಿ BJPಯಿಂದ ರಾಜ್ಯಸಭೆಗೆ ಹೋಗ್ತಾನೆ ಇರಲಿಲ್ಲ. ಅದು ಕಾಂಗ್ರೆಸ್ನವ್ರಿಗೆ ಬೇಕಾಗಿರ್ತಕ್ಕಂಥ ವಿಚಾರ ಅದು ಒಂದೇ. ಓಕೆ. ಯಾವುದೇ ಒಂದು ವಿಚಾರಧಾರೆಗಳು ಅವರಲ್ಲಿಲ್ಲ. ಅಲ್ಪಸಂಖ್ಯಾತರನ್ನು ನಾವು ದೂಷಿಸ್ತೀವಿ ಅನ್ನುವಂಥ ಒಂದೇ ಮಾತನ್ನು ಅವರು ಅಜೆಂಡಾ ಮುಂದಿಟ್ಕೊಂಡು ಹೋಗಿ ಮತವನ್ನು ಪಡೆದುಕೊಳ್ತಾ ಇದ್ರು ಇಷ್ಟು ದಿನ. ಅವರು ಕೂಡ ಪ್ರಜ್ಞಾವಂತರಾಗಿದ್ದಾರೆ ಮುಸಲ್ಮಾನ್ ಬಂಧುಗಳು. ಇವತ್ತು ನಮ್ಮನ್ನು ದುರುಪಯೋಗ ಮಾಡಿಕೊಂಡು ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮ ಸಮಾಜಕ್ಕೆ ಒಳಿತನ್ನು ಮಾಡೋದಿಲ್ಲ ಅಂತೇಳಿ ಈಗಾಗಲೇ ಅವರು ಕೂಡ ನಿರ್ಧಾರ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ
ಎಲ್ಲಿಯ ತನಕ ನಾವು ಯಾರೇ ಜನಪ್ರತಿನಿಧಿಗಳು ಕೆಲಸ ಮಾಡಲ್ವೋ ಅಲ್ಲಿ ವಿರೋಧ ವ್ಯಕ್ತವಾಗ್ತಕ್ಕಂಥದ್ದು ಸಹಜ. ಓಕೆ ಸರ್, ಈಗ ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ನಾವು? ಇವತ್ತಿಂದ ಪ್ರಾರಂಭವಾಗಿದೆ. 13ನೇ ವಾರ್ಡ್ನಲ್ಲಿ ಚುನಾವಣಾ ಪ್ರಚಾರ ಕೈಗೊಂಡಿದ್ದೀವಿ. ಓಕೆ, ಎಲ್ಲ ಮುಖಂಡರು ಕೂಡ ಆಗಮಿಸ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ಕೂಡಿ ಮತಯಾಚನೆ ಮನೆಗೆ ಮತಯಾಚನೆ ಮಾಡ್ತಾ ಇದ್ದೀವಿ. ಓಕೆ ಸರ್, ನನಗೊಬ್ರು ಹೇಳ್ತಿದ್ರು ಬೆಳಿಗ್ಗೆ 6 ಗಂಟೆಗೆ ಹೋದ್ರು ನಮ್ಮ ಸೀನಿಯರ್ನ ಸಿಗ್ತಾರೆ, ರಾತ್ರಿ 1 ಗಂಟೆಗೆ ಹೋದ್ರು ಅವ್ರ ಮನೆಯಲ್ಲೇ ಸಿಗ್ತಾರೆ ಸರ್, ಹಂಗೇನು ಸಮಸ್ಯೆ ಇಲ್ಲ ಅಂತ. ಈ ಈಸಿ ಆಕ್ಸೆಸ್ ಅನ್ನೋದು ಭಾಳ ಮ್ಯಾಟ್ರ್ ಆಗ್ತದೆ ರಾಜಕಾರಣಿಗೆ. ಇದೆಲ್ಲ ನನ್ನ ತಂದೆ ಆದರ್ಶ. ಓಕೆ, ಯಾಕಂತ ಹೇಳಿದ್ರೆ ನನ್ನ ತಂದೆ ಕೂಡ ರಾಜಕೀಯದಿಂದ ಬಂದವರು. ಅವರು ಅಮಾಲಿ ಮಾಡ್ಕೊಳ್ತಾನೆ 2 ಸಲ ಡೂಡಾ ಅಧ್ಯಕ್ಷರಾದಂಥವ್ರು. ಕರೆಕ್ಟ್. ಅಲ್ಲಿ ಯಾಕಂತ ಹೇಳಿದ್ರೆ ಜನರ ಕಷ್ಟ ಅರಿವು ಬಡತನ ನನಗಿರೋದ್ರಿಂದ ಯಾವಾಗಲೂ ಕೂಡ ಜನರೇ ನಮಗೆ ಇವತ್ತು ಏನಾದರೂ ಒಂದು ಒಳ್ಳೆಯದನ್ನು ನಮ್ಮನ್ನು ನಂಬಿ ಬಂದಾಗ ನಾವು ಅದನ್ನು ಒಳಿತನ್ನು ಬಂದಂಥವ್ರಿಗೆ ಮಾಡಲಿಲ್ಲ ಅಂತ ಹೇಳಿದರೆ ಅದು ಮಾನವ ಕುಲಕ್ಕೆ ಒಳ್ಳೆಯದಲ್ಲ ಅಂತ ನನ್ನ ನಂಬಿಕೆ. ಓಕೆ, ಸರ್ವೇ ಜನಃ ಸುಖಿನೋ ಭವಂತು ಅಂತ ಹೇಳೋದು ಹಿಂದೂ ಧರ್ಮ ಮಾತ್ರ, ಮತ್ತು ಹಿಂದೂ ಧರ್ಮದ ತತ್ವಗಳನ್ನು ಪಾಲಿಸುವಂಥವ್ರಿಗೆ ಮತ್ತು ಬಡತನದ ಹಿನ್ನೆಲೆಯಿಂದ ಬಂದಿರುವಂಥವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ಜನರ ಜೊತೆ ಹೇಗೆ ಬೆರಿಬೇಕು, ಹೇಗೆ ಇರಬೇಕು ಅನ್ನುವಂಥದ್ದು. ಸೊ ಹೇಗೆ ಪ್ಲಸ್ ಆಗ್ತಾ ಇದೆ ಬಡತನದಿಂದ ಬಂದಂಥವ್ರು ತಮಗೆ? ನಾನು ಬಡತನದಿಂದ ಬಂದಿದ್ದೀನಿ. ಜನಸಾಮಾನ್ಯರ ಕಷ್ಟಗಳು ನನಗೆ ಗೊತ್ತಿದೆ. ಓಕೆ, ಹಾಗಾಗಿ ನಾನು ಪ್ರತಿಯೊಂದು ಬಲ್ಲೆ. ಬಡತನ ಭಾಳ ಕೆಟ್ಟದ್ದು. ಕೂಲಿ ಮಾಡ್ತಕ್ಕಂಥವ್ರ ಬಡತನ ಶ್ರೀಮಂತರಕ್ಕಿಂತ ಭಾಳ ಕೆಟ್ಟದಾಗಿ ಜೀವನ ಮಾಡ್ತಾ ಇರ್ತಾರೆ. ಕರೆಕ್ಟ್. ನಾನು ಅದೆಲ್ಲವನ್ನ ಮಿಡಿಯುವಂಥ ಮನುಷ್ಯ. ನನ್ನದೇ ಆದಂಥ ಪರಿಕಲ್ಪನೆ ಇದೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ದಕ್ಷಿಣ ಕ್ಷೇತ್ರ ಜನತೆ ಆಶೀರ್ವಾದ ಮಾಡೇ ಮಾಡ್ತಾರೆ. 224 ಕ್ಷೇತ್ರದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡೇ ಮಾಡ್ತೀನಿ. ಅದರಲ್ಲಿ ಎರಡನೇ ಮಾತಿಲ್ಲ. ಬಡವರ ಪರವಾಗಿ ಕೆಲಸ ಮಾಡಲಿಕ್ಕೆ ಧ್ವನಿಯಾಗಿರ್ತೀನಿ ಅಂತ ಹೇಳಿಕ್ಕೆ ಬಯಸ್ತೇನೆ. ಓಕೆ ಸರ್, ಒಂದು ಪ್ರಶ್ನೆ ನನಗೆ ಬಹಳ ಖುಷಿಯಾಗಿದ್ದೇನು ಅಂತಂದರೆ ಬೆಳಿಗ್ಗೆ ಬೈಕ್ ಎತ್ಕೊಂಡು ಅಂತ ಹೋಗ್ಬಿಟ್ರಿ ದೇವರಿಗೆ ಹಾಲೆರಿಬೇಕು ಅಂತ ಹೇಳಿ. ಇನ್ಫ್ಯಾಕ್ಟ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗೆ ನಾನು ಹೇಳ್ತಿದ್ದೆ, ಅವರೊಬ್ಬರೇ ಅಂತ ಅನ್ನಿಸ್ತಿತ್ತು ನನಗೆ. ಲೈಕ್ ಹಿಂದೆ ತುಂಬ ಜಂಗುಳಿನ ಇಟ್ಕೊಂಡು ಓಡಾಡುವಂಥ ರಾಜಕಾರಣಿ ಇಲ್ಲ ಅನ್ನೋದು. ಬಟ್ ನೀವು ಕೂಡ ಅದನ್ನು ಸಾಬೀತು ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೀರಾ ಹೇಗೆ ಅಂತ? ನಾನು ಕಾಮನ್ ಮ್ಯಾನ್ ಇದ್ದಂಗೆ. ಓಕೆ, ಯಾಕಂತ ಹೇಳಿದರೆ ಭಾಳ ಚಿಕ್ಕವರಲ್ಲಿ ಚಿಕ್ಕವನು, ದೊಡ್ಡವರಲ್ಲಿ ಚಿಕ್ಕವನಾಗಿ ಬೆರೆಯುವಂಥ ಒಬ್ಬ ಮನುಷ್ಯ. ಯಾಕಂತ ಹೇಳಿದರೆ ನಾನು ಬೆಳೆದಿರೋದು ಈ ರೀತಿ, ನನ್ನ ತಂದೆ ತಾಯಿ ಬೆಳೆಸಿರೋದು ಇದೇ ರೀತಿ. ಹೀಗೆ ಇದ್ದೀನಿ, ಮುಂದೆ ಹೀಗೆ ಇರ್ತೀನಿ. ಯಾವುದೇ ದೊಡ್ಡ ಹುದ್ದೆ ಬಂದ್ರೂ ಇದೇ ಸಾಮಾನ್ಯ ಕಾರ್ಯಕರ್ತನಾಗಿ, ಸಾಮಾನ್ಯ ಜನತೆ ಒಬ್ಬ ಮನುಷ್ಯನಾಗಿ ಜೊತೆಗೂಡಿ ಹೋಗ್ತೀನಿ. ಎಲ್ಲರ ದಾವಣಗೆರೆ ಕ್ಷೇತ್ರದ, ದಕ್ಷಿಣ ಕ್ಷೇತ್ರದ ಮನೆಯ ಮಗನಾಗಿ, ಸೇವಕನಾಗಿ ಕೆಲಸ ಮಾಡ್ತೀನಿ. ದುಡ್ಡಿರೋರೆಲ್ಲ ಶಾಸಕರು, ಪ್ರಧಾನಮಂತ್ರಿಗಳಾಗ್ತಾರೆ ಅಂತಂದರೆ ಬಹುಶಃ ಇವತ್ತು ಅಂಬಾನಿ ಪ್ರಧಾನಿ ಆಗಿರೋರು, ನರೇಂದ್ರ ಮೋದಿ ಅವರು, ಮತ್ತು ಎಲ್ಲೋ ಒಂದು ಕಡೆ ಇದ್ದಿರೋರು. ಹಣವೇ ಎಲ್ಲವೂ ಅಲ್ಲ ಅನ್ನುವಂಥದ್ದನ್ನು ಈ ದೇಶದ ಜನ ಸಾರಿ ಸಾರಿ ಹೇಳಿದ್ದಾರೆ. ಮತ್ತು ಕುಟುಂಬ ರಾಜಕಾರಣವನ್ನು ರಿಜೆಕ್ಟ್ ಮಾಡಿರುವಂಥ ಉದಾಹರಣೆಗಳು ನಮ್ಮ ಮುಂದೆ ಬಹಳಷ್ಟಿದೆ. ಏನನ್ಸುತ್ತೆ ಸರ್, ಈ ಹಣಬಲದಿಂದ ನಾವು ಗೆದ್ದುಬಿಡ್ತೀವಿ, ನಮ್ಮ ಹತ್ರ ಅದ್ದಿದೆ ಇದ್ದಿದೆ ಅನ್ನುವಂಥವ್ರ ಬಗ್ಗೆ? ಸರ್, ಹಣವಂತರೇ ಮಾಡೋದಾಗಿದ್ದರೆ ಅಂಬಾನಿಯವರು ಪ್ರಧಾನಮಂತ್ರಿ ಆಗ್ತಿದ್ರು, ಶ್ರೀಮಂತರು ಎಲ್ಲರೂ ಕೂಡ ರಾಜಕೀಯಕ್ಕೆ ಬರ್ತಾ ಇದ್ರು. ಆ ರೀತಿ ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಟ್ಟ ಕಡೆ ಮನುಷ್ಯ ಕೂಡ ಇವತ್ತು ಆಡಳಿತ ವ್ಯವಸ್ಥೆಯನ್ನು ಹಿಡಿಯಬಲ್ಲ ಅನ್ನುವಂಥದ್ದನ್ನು ಭಾರತ ದೇಶ ತೋರಿಸ್ಕೊಟ್ಟಿದೆ. ಶ್ರೀಮಂತರು ದುಡ್ಡಿದ್ರೆ ಎಲ್ಲವನ್ನ ಮಾಡ್ತೀವಿ ಅಂತಕ್ಕಂಥದ್ದು ಅವರ ಭ್ರಮೆ. ಯಾರೇ ಇವತ್ತು ಇವತ್ತು ನಂದು ಚುನಾವಣೆ, ಉಪಚುನಾವಣೆ, ಬಡವ ಮತ್ತು ಬಲ್ಲಿದನ ಮಧ್ಯೆ ಚುನಾವಣೆ ನಡೀತಾ ಇದೆ. ಮತ್ತು ಬಡವ ನಮ್ಮ ತಂದೆ ಅಮಲಿ ಮಾಡ್ತಾಯಿದ್ರು. ನನ್ನ ತಂದೆ ದುಡಿದು ಇವತ್ತು ಒಂದು ಮಟ್ಟಕ್ಕೆ ನಮ್ಮನ್ನೆಲ್ಲ ಬೆಳೆಸಿ ಎಲ್ಲವನ್ನ ಮಾಡಿದ್ದಾರೆ. ಇವತ್ತು ನನ್ನ ತಂದೆ ಆದರ್ಶವನ್ನು ಇಟ್ಕೊಂಡು ಬಡವರ ಪರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಇದೆ. ಯಾರೇ ಒಬ್ಬ ಶ್ರೀಮಂತರಿಂದ ಉದ್ಧಾರ ಆಗುತ್ತೆ ಅಲ್ಲ, ಯಾವಾಗಲೂ ಶ್ರೀಮಂತರ ಕೈಯಲ್ಲಿ ಅಧಿಕಾರ ಸಿಗಬಾರ್ದು, ರಾಜಕೀಯ ಹೋಗಬಾರ್ದು. ಒಬ್ಬ ಬಡವನ ಕೈಯಲ್ಲಿ ಅಧಿಕಾರ ಇದ್ದರೆ ಜನಸಾಮಾನ್ಯರು ಕೂಡ ಅವನಿಗೆ ಹೋಗಿ ಕೇಳುವಂಥ ಅಧಿಕಾರ ಜನಸಾಮಾನ್ಯರಲ್ಲಿ ಇರುತ್ತೆ. ಕರೆಕ್ಟ್ ಸರ್, ಕಷ್ಟಗಳನ್ನು ತುಂಬ ಹತ್ತಿರದಿಂದ ನೋಡಿರ್ತೀರಿ. ಇನ್ಫ್ಯಾಕ್ಟ್ ನಿಮ್ಮ ಸಿಸ್ಟರ್ ಒಂದು ಬೈಟ್ ಕೊಡ್ತಾ ಇದ್ರು, ನಾನು ನೋಡ್ತಾ ಇದ್ದೆ. ಲಿಟ್ರಲಿ ಅವರು ಎಮೋಷ್ನಲ್ ಆದರು. ಅಂದರೆ ಅವರಿಗೆ ಒಂದು ಕ್ಷಣ ತಾನು ಪಟ್ಟಂತಹ ಕಷ್ಟ, ತನ್ನ ಸಹೋದರ ಪಟ್ಟಂತಹ ಕಷ್ಟ ಕಣ್ಮುಂದೆ ಕಟ್ಟಿಟ್ಟಂಗಿತ್ತು ಅನಿಸುತ್ತೆ ಅಂತ. ಜೀವನದಲ್ಲಿ ಮಾಡಲೇಬೇಕಲ್ಲ ಎಲ್ಲದನ್ನು. ಕಷ್ಟದಿಂದ ಬೆಳೆದಾಗ ಮಾತ್ರ ಸುಖ ಬರಲಿಕ್ಕೆ ಸಾಧ್ಯ. ಅದು ಆ ರೀತಿ ಅವಾಗಿತ್ತು, ಕಷ್ಟಪಟ್ಕೊಂತ ಬಂದ್ವಿ. ಇವತ್ತು ಕೂಡ ಕಷ್ಟವನ್ನು ನಾವು ಯಾರೂ ಮರ್ತಿಲ್ಲ. ನಾವೆಲ್ಲ ರೀತಿಯ ಕಷ್ಟಗಳನ್ನು ಪಟ್ಟಿದ್ದೀನಿ, ಆ ಕಷ್ಟ ಮರ್ತಿಲ್ಲ. ಆದರೆ ನನಗೆ ಯಾರು ನಂಬ್ಕೊಂಡು ಬರ್ತಾರೆ, ಈ ಜನಸೇವೆ ಒಂದು ದೇವರು ಆಶೀರ್ವಾದ ಮಾಡಿದ್ದಾರೆ. ನನ್ನ ಪಕ್ಷದ ವರಿಷ್ಠರು ಇವತ್ತು ಒಂದು ಉಮೇದುವಾರನಾಗಿ ಮಾಡಿದ್ದಾರೆ. ಈ ಮೂಲಕ ಶಾಸಕನಾಗಿ ಈ ಮೂಲಕ ಬಡವರ ಕಣ್ಣನ್ನು ಒರೆಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿದ್ದೀನಿ. ನನ್ನ ಮನಸ್ಸಿನಲ್ಲೂ ಇದೆ.
ಹಾಂ, ಯಾಕಂತ ಹೇಳಿದ್ರೆ ಕಷ್ಟದ ಬಗ್ಗೆ ನನಗೆ ಭಾಳ ಅಂದರೆ ಭಾಳ ಅರಿವಿದೆ. ಯಾವ ಥರದ ಕಷ್ಟಗಳನ್ನು ನಾನು ಕೂಡ ಪ್ರತಿಯೊಂದು ನನ್ನ ತಂದೆ ಭಾಳ ಆಗರ್ಭ ಶ್ರೀಮಂತರಲ್ಲ. ಹ್ಞೂ, ನನ್ನ ತಂದೆ ನಮ್ಮನ್ನೆಲ್ಲರೂ ಕೂಡ ನಾವು ಕಷ್ಟದಿಂದ ಬೆಳೆದಿರೋದ್ರಿಂದ ಓಕೆ, ನನಗೆ ಓದುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ನಾನು ಕೂಡ ಫೀಸನ್ನು ಲೇಟಾಗಿ ಕಟ್ತಿದ್ದೆ, ಓ, ನನಗೂ ಹೊರ ಕುಂದಿರಿಸ್ತಾ ಇದ್ರು. ಓಕೆ, ಅವೆಲ್ಲವನ್ನು ನೆನೆದಿದ್ದೀನಿ. ಹ್ಮ್, ಇಂಜಿನಿಯರಿಂಗ್ ಓದುವಂಥ ಸಂದರ್ಭದಲ್ಲಿ ಫೀಸನ್ನು ಲಾಸ್ಟ್ ಡೇಟಿಗೆ ಕಟ್ತಿದ್ವಿ. ಎಕ್ಸಾಮ್ ನಾಳೆ ಹಾಲ್ ಟಿಕೆಟ್ ಕೊಡ್ತಾರೆ ಅಂದರೆ ಅವತ್ತು. ಓಕೆ, ಆಮೇಲೆ ನಾನು ತದನಂತರ ನಾನು ಕೃಷಿ ಜೀವನ, ನಮ್ಮ ತಂದೆ ಹೊಲ ಮಾಡಿರ್ತಕ್ಕಂಥ ಕೃಷಿ ಜೀವನಕ್ಕೆ ಹೋಗಿದ್ದೆ. ಓಕೆ, ಕೃಷಿ ಜೀವನ ಮಾಡುವಂಥ ಸಂದರ್ಭದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಗಾಡಿಗೆ ಪೆಟ್ರೋಲಿಗೂ ಸಹ ದುಡ್ಡು ಇರ್ತಾ ಇರಲಿಲ್ಲ. ಓ, ನಾನು ಅವರು ಇವ್ರ ಹತ್ರ ಕೇಳಿ ಹಾಕ್ಸ್ಕೊಂಡು ಹೋಗಿದ್ದೆ. ಹ್ಮ್, ಹ್ಮ್, ಆದರೆ ದೇವ್ರು ಎಲ್ಲೋ ಕೈ ಹಿಡ್ದ. ಹ್ಮ್. ಇವತ್ತು ದೇವರ ಆಶೀರ್ವಾದದಿಂದ ಹೀಗಿದೆ. ಸರ್, ಕಷ್ಟಗಳು ಬಂದಾಗ ಎಂತಹ ಗಟ್ಟಿ ಮನಸ್ಸಿದ್ರೂ ಕೂಡ ಒಂದು ಕ್ಷಣ ಕರಗಿ ಹೋಗ್ಬಿಡುತ್ತದು. ಯಾವತ್ತೂ ಕೂಡ ಅನಿಸಿಲ್ವ ಯಾಕೆ ಭಗವಂತ ನಮಗೆ ಈ ಥರದ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಿದ್ದಾನೆ ಅಂತ? ಅದು ಸನ್ನಿವೇಶ ದೇವ್ರು ಮಾಡ್ತಕ್ಕಂಥದ್ದಲ್ಲ. ಹ್ಮ್. ದೇವರು ನಮಗೆಲ್ಲ ಕೂಡ ನಾವು ಹುಟ್ಟಿದ್ದೀವಿ ನಮ್ಮ ತಂದೆ ತಾಯಿ ಹೊಟ್ಟೆಯಲ್ಲಿ. ಓಕೆ, ದೇವರು ಬಡವ ಶ್ರೀಮಂತ ಆಗು ಅಂತ ಹೇಳೋದಿಲ್ಲ. ನಮ್ಮ ಶಕ್ತಿಯಿಂದ ನಾವು ಬೆಳಿಬೇಕು. ಕರೆಕ್ಟ್. ನಮ್ಮ ದುಡಿಮೆಯಿಂದ ನಾವು ಒಳ್ಳೆಯ ಜೀವನ ಮಾಡ್ಕೊಂಡು ಹೋಗಬೇಕು. ಆ ರೀತಿ ಕಷ್ಟಪಟ್ಟರೆ ಸುಖ ಇರುತ್ತೆ. ಓಕೆ ಸರ್, ತಂದೆಯವರು ಹಮಾಲಿಯಾಗಿ ಕೆಲಸ ಮಾಡ್ತಿದ್ರು ಅಂತ ಹೇಳಿರ್ತೀರಿ. ಪ್ರತಿಯೊಂದು ಮೂಟೆಯ ಭಾರದ ಲೆಕ್ಕ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಂತ. ನನ್ನ ತಂದೆ ಅಮಲಿ ಮಾಡ್ತಾನೆ, ಚಿಲ್ರಿಗಾಯಿ ಅಂತ ಇತ್ತು, ಹ್ಮ್. ಅದನ್ನು ಹಾಕ್ಸಿಳ್ತಾ ಇದ್ರು. ಅದು ತದನಂತರ ಒಂದು ದಲಾಲಿ ಅಂಗಡಿ ಮಾಡಿದರು. ಓಕೆ, ನನಗೆ ಅದ್ರ ಪೂರ್ತಿ ಗೊತ್ತಿದೆ. ದಲಾಲಿ ಅಂಗಡಿ ಹ್ಮ್. ನಾವು ಮಾಡಿದಾಗ ಅಮಲ್ರು ಎಷ್ಟು ಕಷ್ಟಪಡ್ತಾರೆ, ಹಾಂ, ಎಷ್ಟು ಚೀಲವನ್ನು ಓರುವಂಥ ಸಂದರ್ಭದಲ್ಲಿ ಅವ್ರ ಪಾಡುಗಳು ಗೊತ್ತಿದೆ. ಓಕೆ, ನನ್ನ ತಂದೆ ಜಗಳೂರು ಮಾಲಿಂಗಪ್ಪನವ್ರ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು. ಅವರೇ ಇವತ್ತು ಒಂದು ಜಾಗವನ್ನು ಕೊಟ್ಟು ನನ್ನ ತಂದೆಯವರಿಗೆ ಓಕೆ, ನೀವು ನಿಯತ್ತಾಗಿದ್ದೀರಿ ಅಂತ ಹೇಳಿ ನನ್ನ ತಂದೆಯವರಿಗೆ ಅವರು ಒಂದು ದಲಾಲಿ ಅಂಗಡಿ ತೆರಲಿಕ್ಕೆ ಜಾಗವನ್ನು ಉಚಿತವಾಗಿ ಕೊಟ್ಟರು. ಓಕೆ, ಅದೇ ರೀತಿಯಾಗಿ ರಾಜಕೀಯ ಬಳಸಲಿಕ್ಕೆ ಇವತ್ತು ನೆನೆಯಲೇಬೇಕು ಕೆ ಮಲ್ಲಪ್ಪನವರನ್ನು. ಮಲ್ಲಪ್ಪ ಅವರು. ಹಾಂ, ಅವರು ಮಾರ್ಗದರ್ಶನದಲ್ಲಿ ಅವರೇ ನನ್ನ ತಂದೆಗೆ ರಾಜಕೀಯ ಗುರುಗಳು. ಅವರ ಮಾರ್ಗದರ್ಶನ ನಾವೆಲ್ಲರೂ ಕೂಡ ಇವತ್ತು ಬೆಳೀಲಿಕ್ಕೆ ಅವರೇ ಮೂಲ ಕಾರಣ. ತದನಂತರ ನಾನು ನನ್ನ ತಂದೆಯವ್ರ ಜೊತೆಗೂಡಿ ಬಂದಾಗ ಮತ್ತೆ ಜೆ ಎಂ ಸಿದ್ದೇಶ್ವರನವರು ಕರೆ ತಂದರು BJP. ಓಕೆ, ಇಲ್ಲಿಯ ತನಕ ನನ್ನ ಪ್ರಯಾಣ ನಡೆದಿದೆ. ಓಕೆ ಸರ್, ಬಹುಶಃ BJP ಒಂದು ಪಕ್ಷ ಅಂತ ಅನ್ನಿಸ್ತದೆ. ಕೇಡರ್ ಬೇಸ್ ಕಾರ್ಯಕರ್ತರನ್ನು ಗುರುತಿಸಿ ಟಿಕೆಟ್ ಕೊಡುವಂಥ ನಿಟ್ಟಿನಲ್ಲಿ ಸಕ್ಸಸ್ಫುಲ್ಲಿ ಮುಂದೆ ಬಂದಿರುವಂಥ ಒಂದು ಪಕ್ಷ. ಏನನ್ನಿಸ್ತು ಟಿಕೆಟ್ ಅನೌನ್ಸ್ ಆಗಿದ ತಕ್ಷಣ? ಟಿಕೆಟು ಘೋಷಣೆ ಆಗೋದಕ್ಕಿಂತ ಮುಂಚೆ ಅವತ್ತು ಯುಗಾದಿ ಹಬ್ಬ ಇತ್ತು. ಓಕೆ, ಅವತ್ತಿನ ದಿನ ನಾನು ಹೂ ತರಲಿಕ್ಕೆ ಮಾರ್ಕೆಟ್ಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಎಲ್ಲ ಫೋನ್ ಮಾಡಿ ಶುಭ ಹಾರೈಸಿದ್ರು. ಓಕೆ, ಅವಾಗ ಖುಷಿ ಆಯಿತು, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿ ಉಮೇದುವಾರನಾಗಿ. ಇನ್ನೊಂದೇನು ಅಂತ ಹೇಳಿದ್ರೆ, ವಾಜಪೇಯಿ ಅವರು ಒಂದು ಅವರ ಮನಸ್ಸಿನಲ್ಲಿ ಆಸೆ ಇತ್ತು, ಕಟ್ಟ ಕಡೆಯ ಮನುಷ್ಯನಿಗೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನ್ನುವಂಥದ್ದನ್ನು. ಕರೆಕ್ಟ್. ಇವತ್ತು ಅದು ನಿಜವಾಗ್ತಿದೆ ಅವರೆಲ್ಲ ಶ್ರಮದಿಂದ, ಹಿರಿಯರ ಶ್ರಮದಿಂದ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸರ್, ಇನ್ಫ್ಯಾಕ್ಟ್ ನಾನು ಮೊನ್ನೆ ಡೆಲ್ಲಿಯಲ್ಲಿ ಹೋದಂತಹ ಸಂದರ್ಭದಲ್ಲಿ ಪ್ರಕಾಶ್ ಜಾವಡೇಕರ್ ಅವರು ಹೇಳ್ತಾ ಇದ್ರು, ಹಮ್ ಅಭಿ ಹಾರೆ ಹೇ ಥಕೆ ನಹಿ ಅನ್ನುವಂಥ ಮಾತನ್ನು. ಲೈಕ್ BJPಗೆ 2008ರಲ್ಲಿ ಅವಕಾಶ ಇತ್ತು ದಾವಣಗೆರೆ ದಕ್ಷಿಣದಲ್ಲಿ. ಅದಾದ ಬಳಿಕ 20 ವರ್ಷಗಳ ನಂತರ, 18 ವರ್ಷಗಳ ನಂತರ ಮತ್ತೆ ಸುವರ್ಣ ಅವಕಾಶವನ್ನು ಉಪಯೋಗಿಸಿಕೊಳ್ಳುವಂತಹ ಸನ್ನಿವೇಶ ಈಗ ಸೃಷ್ಟಿಯಾಗಿದೆ. ಈ ಅವಕಾಶ ಬಿಟ್ಟರೆ ಮತ್ತೆಂದೂ ಕೂಡ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಇದೆ. ಈ ಅವಕಾಶನ ಹೇಗೆ ಯೂಸ್ ಮಾಡ್ಕೋತೀರಿ ಅಂತ? ಕಾರ್ಯಕರ್ತರ ಶ್ರಮದಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿದೆ. ಏನಾದರೂ ಮಾಡಿ ಈ ಸರಿ ಭಾರತೀಯ ಜನತಾ ಪಾರ್ಟಿಯನ್ನು ಕಾರ್ಯಕರ್ತನನ್ನ ಆಯ್ಕೆ ಮಾಡಬೇಕು ಅನ್ನೋದು. ಜೊತೆಗೆ ಎಲ್ಲ ನನ್ನ ಜೊತೆ ಏನು ಇವತ್ತು ದಕ್ಷಿಣ ಕ್ಷೇತ್ರಕ್ಕೆ ಟಿಕೆಟ್ಗೆ ಏನು ಪ್ರಯತ್ನ ಮಾಡಿದ್ರು, ಎಲ್ಲರೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಒಂದು ಸಂತೋಷದ ವಿಚಾರ. ಎಲ್ಲರೂ ಕೂಡ ನಿಂತು ದುಡಿದು ಶಾಸಕನನ್ನಾಗಿ ಮಾಡಲೇಬೇಕು ಅಂತ ಹೇಳಿದರೆ, ನಾನು ಶಾಸಕ ಆಗೋದು ಬೇರೆ ಅಲ್ಲ, ಪ್ರತಿಯೊಬ್ಬ ಮತದಾರನೂ ಶಾಸಕನಾಗೋದು ಬೇರೆ ಅಲ್ಲ. ಜನಸಾಮಾನ್ಯರಲ್ಲಿ ಜನಸಾಮಾನ್ಯನಾಗಿ ಬೆರೆಯುವಂಥ ನನ್ನನ್ನು ಶಾಸಕನ ಮಾಡಬೇಕು ಅಂತ ಹೇಳಿ ಜನ ನಿರ್ಧಾರ ಮಾಡಿದ್ದಾರೆ. ನಾನು ಇಷ್ಟೇ ಕೇಳ್ಕೊಳ್ಳೋದವ್ರಿಗೆ, ನೀವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ನನ್ನ ಆಶೀರ್ವಾದ ಮಾಡಿ ನಿಮ್ಮ ಮನೆಯ ಸೇವಕನಾಗಿ ಕೆಲಸ ಮಾಡ್ಲಿಕ್ಕೆ ನಾನು ತಯಾರಿ. ಓಕೆ ಸರ್, ನಾನು ಹೆಚ್ಚು ಸಮಯ ವ್ಯರ್ಥ ಮಾಡೋದಕ್ಕೆ ಹೋಗಲ್ಲ. ಸೊ ಬನ್ನಿ ಹೋಗೋಣ, ಜನರ ಹತ್ರ ಏನು ಹೇಳ್ತಾರೆ ಜನ ಅನ್ನುವಂಥದ್ದನ್ನು ಕೇಳೋಣ. ಅದ್ರ ಜೊತೆಗೆ ಮಾತಾಡಿಸ್ತಾ ಹೋಗೋಣ, ಇನ್ನೊಂದಷ್ಟು ಮಾತುಗಳಿದೆ. ಅರಸು ನಗರದಲ್ಲಿ ಇರುವಂತಹ ಆಂಜನೇಯನ ದೇಗುಲದಲ್ಲಿ ಪೂಜೆ ಸಲ್ಲಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ದೇವರಿಗೆ ಪೂಜೆಯನ್ನು ಸಲ್ಲಿಸೋದರ ಮೂಲಕ
ವೀಕ್ಷಕರೇ, ಈಗಾಗಲೇ ನೋಡ್ತಾ ಇದ್ದೀರಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ವೃದ್ಧೆಯೊಬ್ಬರು ಅವರಿಗೆ ಆರತಿಯನ್ನು ಬೆಳಗೋದರ ಮೂಲಕ ಸ್ವಾಗತವನ್ನು ಕೋರ್ತಾ ಇರುವಂತಹ ದೃಶ್ಯಗಳು, ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ಫ್ಯಾಕ್ಟ್ ಎಲ್ಲ ಕಡೆಯೂ ಕೂಡ ಬಿಜೆಪಿಗೆ ಉತ್ತಮ ರೀತಿಯಾದಂತಹ ಒಂದು ಅವಕಾಶ ಇದೆ ಅಂತ ಅನಿಸ್ತದೆ. ಸೊ ಇದು ಮನೆಗಳಿಗೆ ತೆರಳಿ ಜನರ ಜೊತೆ, ಜನರ ಬಳಿ ಮತಯಾಚನೆ ಮಾಡ್ತಾ ಇರುವಂತಹ ಕ್ಷಣ. ಹಿರಿಯರಾಗಲಿ, ಕಿರಿಯರಾಗಲಿ, ಯುವಕರಾಗಲಿ ಎಲ್ಲರೂ ಕೂಡ ಉತ್ತಮ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈ ದೃಶ್ಯಗಳು ನೀವು ನೋಡ್ತಾ ಇದ್ದೀರಿ ಹೇಗೆ ಚುನಾವಣೆ ಪ್ರಚಾರ ತುಂಬಾ ಭರದಿಂದ ಸಾಗ್ತಾ ಇದೆ ಅನ್ನುವಂಥದ್ದನ್ನ. ಪ್ರತಿ ಮನೆಗೂ ಕೂಡ ಬಿಜೆಪಿ ಅಭ್ಯರ್ಥಿ ಭೇಟಿಯನ್ನ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜನರು ಕೂಡ ಅಷ್ಟೇ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ನಾವು ನಿಮ್ಮ ಜೊತೆ ಇದ್ದೀವಿ, ಧೈರ್ಯವಾಗಿ ಮುನ್ನುಗ್ಗಿ ಅನ್ನುವಂತಹ ಸಂದೇಶವನ್ನ ಸಾರ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡಬಹುದು. ಏನು ಸರ್, ಭಾಳ ಅಡ್ಡಾಡ್ತಿದ್ದೀರಿ, ತುಂಬ ಕಷ್ಟಪಡ್ತಾ ಇದ್ದೀರಿ. ನನಗಂತೂ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತು. ಫೈನಲಿ ಒಂದಷ್ಟು ಕ್ವಶನ್ಗಳಿದೆ, ಅದನ್ನು ಮುಗಿಸ್ಬಿಡ್ತೀನಿ. ಸರ್, SRR ಫೌಂಡೇಶನ್ನ ಮುಖಾಂತರ ನೀವೇನು ಅಲ್ಲದೇ ಇದ್ದಾಗಲೂ ಕೂಡ ಜನಸೇವೆಯನ್ನು ಮಾಡಿದ್ದೀರಿ. ಇನ್ಫ್ಯಾಕ್ಟ್ ಎಂಜಿನಿಯರಿಂಗ್ ಮಾಡ್ಕೊಂಡಿರುವಂತಹ ಕಾರಣಕ್ಕೆ ನಿಮ್ಮದೇ ಆದಂತಹ ಒಂದು ವಿಷನ್ ದಾವಣಗೆರೆಗೆ ಇದ್ದೇ ಇರುತ್ತೆ. ಏನು ವಿಷನ್ ಇಟ್ಕೊಂಡಿದ್ದೀರಿ, ಏನಿದೆ ನಿಮ್ಮ ಹತ್ರ ಬ್ಲೂ ಪ್ರಿಂಟು? ಫೌಂಡೇಶನ್ನಿಂದ ಈಗಾಗಲೇ ನಾವು ಕೆಲವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ. ಬಡವರ ಏನಿವತ್ತು ಬಡವರ ಪರವಾಗಿ ಯಾರಿಗೆ ಹಾಸ್ಪಿಟಲೈಸ್ ಇದೆ ಎಲ್ಲದನ್ನು ನಾವು ನಮ್ಮ RSR ಫೌಂಡೇಶನಿಂದ ಸಹಾಯ ಮಾಡಿದ್ದೀವಿ. ಓಕೆ. ವಿಷನ್ ಏನು ಅಂತ ಹೇಳಿದರೆ, ಬಡವರನ್ನು ಬಡತನದಿಂದ ಬಂದಿರೋದ್ರಿಂದ ಬಡವರ ಮುಕ್ತರನ್ನು ಮಾಡಬೇಕು ಅನ್ನೋ ಒಂದು ವಿಷನ್ ಇದೆ ನನಗೆ. ಆ ವಿಷನ್ನನ್ನು ಇವತ್ತು ನಾನು ದೇವರು ಅನುಗ್ರಹ ಮಾಡಿದೆ. ಭಾರತೀಯ ಜನತಾ ಪಾರ್ಟಿ ಮುಖಾಂತರ ಪಕ್ಷ ಟಿಕೆಟ್ ಕೊಟ್ಟಿದೆ. ಆ ಮುಖಾಂತರ ಇವತ್ತು ಶಾಸಕನಾದೆ ಅಂತ ಹೇಳಿದರೆ ಬಡತನವನ್ನು ನಿರ್ಮೂಲನೆ ಮಾಡೋದೇ ನನ್ನ ಉದ್ದೇಶ. ಅಲ್ಲೆಲ್ಲೋ ರೈಲ್ವೆ ಟ್ರ್ಯಾಕ್ ಹತ್ರ ನಮಗೆ ಫ್ಲೈಓವರ್ ಬೇಕು, ಅದು ಬೇಕು, ಇದು ಬೇಕು ಅನ್ನುವಂಥ ಡಿಮ್ಯಾಂಡ್ಗಳು ಸಿಕ್ಕಾಪಟ್ಟೆ ಇದೆ. ಇನ್ಫ್ಯಾಕ್ಟ್ ನಾನು ಬೆಳಿಗ್ಗೆ ಯಾವುದೋ ದೇವರಾಜ ನಗರ ಅನ್ನುವಂಥ ಏರಿಯಾಗೆ ಹೋಗಿದ್ದೆ. ಅಲ್ಲಿ ಕುಡಿಯೋ ನೀರು ಕೂಡ ನೋಡೋದಕ್ಕೆ ಅಸಹ್ಯ ಅಂತ ಅನ್ನಿಸ್ತದೆ. ಯಾಕೆ ಆ ಥರದ ಪರಿಸ್ಥಿತಿ ಇದೆ? ಈಗಾಗಲೇ ನಾನು 13ನೇ ವಾರ್ಡಿಗೆ ಚುನಾವಣಾ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲವನ್ನು ನೋಡಿದೆ. ಓಕೆ. ಇದೇ ದುರಾಡಳಿತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಬೇಸೆತ್ತೋಗಿದ್ದಾರೆ. ಯಾಕಂತೇಳಿದ್ರೆ ಜನರಿಗೆ ಕುಡಿಯೋಕ್ಕೆ ನೀರು ಸೌಲಭ್ಯತೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಅವರು ಹೇಗಿದ್ದಾರೋ ಹಾಗೇ ಇದ್ದಾರೆ. ಇವತ್ತು ಏನು ಕೊಳಚೆ ಪ್ರದೇಶಗಳು ಹೇಗಿದೋ ಆಗಿದೆ. ಕಾಂಗ್ರೆಸ್ನವರು ಇಷ್ಟು ದಿನ ಶಾಸಕರಾದರೂ ಕೂಡ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಆದ್ದರಿಂದ ಇವತ್ತು ಅವರು ಬೇಸತ್ತಿದ್ದಾರೆ. ಇವತ್ತು ಬದಲಾವಣೆಗೆ ಅವರು ಬಯಸಿದರೆ ಬದಲಾವಣೆ ಮಾಡಲೇಬೇಕು ಅಂತೇಳಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಓಕೆ ಸರ್, ನನಗೆ ನಿಮ್ಮ ಸ್ನೇಹಿತರೊಬ್ಬರು ಹೇಳ್ತಿದ್ರು, ಕಳೆದ 2 ವರ್ಷಗಳ ಹಿಂದೆ ಅವ್ರ ತಂದೆಯವ್ರನ್ನ ಕಳ್ಕೊಂಡ್ರು. ಬಹುಶಃ ಅವ್ರು ಇರ್ತಿದ್ರೆ ಇವತ್ತು ಭಾಳ ಖುಷಿ ಪಟ್ಟಿರೋರು. ಅವ್ರ ಮಗ ಇವತ್ತು ಶಾಸಕನಾಗುವಂತಹ ಹಂತಕ್ಕೆ ತಲುಪಿದ್ದಾನೆ ಅನ್ನುವಂಥ ಖುಷಿ ಅವರಲ್ಲಿ ಇರ್ತಿತ್ತು ಅಂತ. ನನ್ನ ತಂದೆ ಕೂಡ ಸಾಮಾನ್ಯ ಮತ್ತು ಅಮಾಲಿ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಅವರು ಶಾಸಕರಾಗಬೇಕು ಅಂತ ಹೇಳಿ ಆಸೆ ಇತ್ತು. ಓಕೆ. ಆದರೆ ದೇವರ ಅನುಗ್ರಹ ಏನೋ ಈ ಸರಿ ಟಿಕೆಟ್ ನನಗೆ ಎಲ್ಲರ ಆಶೀರ್ವಾದದಿಂದ ಸಿಕ್ಕಿದೆ. ಎಲ್ಲರ ಕಾರ್ಯಕರ್ತಗಳನ್ನು ಕಟ್ಕೊಂಡು ಇವತ್ತು ನಾನು ಜನರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಹೊರಟಿದ್ದೀನಿ. ನನ್ನ ತಂದೆ ಆಶೀರ್ವಾದದಿಂದ ಗೆಲ್ತೀನಿ. ಓಕೆ. ಒಂದು ಕನಸಿದ್ದೇ ಇರುತ್ತೆ ಸರ್, ಎಂಥ ತಂದೆ ಆದರೂ ಕೂಡ ಮಗನ ಉನ್ನತ ಸ್ಥಾನದಲ್ಲಿ ನೋಡಿ ತುಂಬ ಖುಷಿ ಪಡೋರೇ ತಂದೆ. ಮಿಸ್ ಮಾಡ್ಕೋತೀರಿ ಭಾಳ? ಅಮಲಿ ಮಾಡ್ತಾ ಬಂದಿದ್ದರು. ಒಂದಂತರೂ ಸತ್ಯ, ಅವರು ಮಗನನ್ನು ಶಾಸಕನಾಗಿ ನೋಡಬೇಕು ಅಂತಿತ್ತು, ಆದರೆ ಅವರಿಲ್ಲ. ಬಟ್ ಅವರು ಹಾಕಿಕೊಟ್ಟಂತಹ ಹಾದಿ ನಿಮ್ಮ ಜೊತೆ ಇದೆ. ಅವ್ರ ಆದರ್ಶನೇ ನನಗೆಲ್ಲ ಇದೆ. ಅವ್ರ ಆದರ್ಶದಿಂದ ನಡೀತೀನಿ. ಹತ್ತಿದ್ದೀರಾ ಸರ್ ಯಾವತ್ತಾದರೂ ತಂದೆ ಆ ಮೂಟೆಗಳನ್ನು ಹೊರುವಂಥ ಸ್ಥಿತಿ ನೋಡಿ ಯಾವತ್ತಾದರೂ ಕಣ್ಣೀರಿಟ್ಟಿದ್ದೀರಿ ಅಂತ? ನೋಡಿದ್ದೀವಿ, ಒತ್ತಿದ್ದೆಲ್ಲ ಸಣ್ಣದಿಂದ ನೋಡಿದ್ದೀವಿ. ಆದರೆ ಇವತ್ತು ಸುಖ ಸಮಯದಲ್ಲಿ ಇದ್ದರು ಅವರು. ಆದರೆ ಮೊನ್ನೆ 1 ವರ್ಷ ಆಯಿತು ತಿರ್ಕೊಂಡು. ಇದ್ದಿದ್ರೆ ಅವ್ರು ಭಾಳ ಸಂತೋಷ ಪಡ್ತಾಯಿದ್ರು. ಓಕೆ. ಅವರಿಲ್ಲದೇ ಒಂದು ಕೊರಗು. ಏನು ಅನ್ನಿಸ್ತು ಸರ್ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಹೋದಾಗ? ಆ ಸ್ಪಿರಿಟ್ ಎಂಥವ್ರಿಗೂ ಕೂಡ ಇದ್ದೇ ಇರುತ್ತೆ. ಅವರು ದೈಹಿಕವಾಗಿ ಇಲ್ಲದೇ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಅವರ ಶ್ರೀರಕ್ಷೆ ನಮ್ಮ ಹಿಂದೆ ಇರುತ್ತೆ ಅನ್ನುವಂತಹ ಭಾವನೆ ಇದ್ದೇ ಇರುತ್ತೆ ಅಂತ ಬರುತ್ತೆ. ಸಹಜ. ತಂದೆ ಇದ್ದಿದ್ರೆ ಒಂದು ಶಕ್ತಿ ಅಂತ ಇರ್ತಿತ್ತು, ಕಳ್ಕೊಂಡಿದ್ದೀವಿ. ಮತದಾರರೇ ನನ್ನ ತಂದೆ. ಓಕೆ ಸರ್, ಕಾರ್ಯಕರ್ತರೇ ತಂದೆಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮತದಾರರು ತಂದೆಯಾಗಿ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಂಬಿದ್ದೀನಿ.
ಬದುಕಲ್ಲಿ ಯಾವತ್ತಾದರೂ ಕಷ್ಟಗಳ ಕಾರಣಕ್ಕೆ ಕಣ್ಣೀರಿಟ್ಟಿದೆಯಾ? ಕಷ್ಟಕ್ಕೆಂದು ಕಣ್ಣೀರಿಲ್ಲ, ಎದುರಿಸಿ ಜಯಿಸಿದ್ದೀನಿ. ಯಾವ ಕ್ಷಣ ತುಂಬ ಭಾವುಕ ಅಂತ ಅನಿಸ್ತದೆ ಸರ್ ತಮಗೆ ಬದುಕಿನಲ್ಲಿ? ಬದುಕಿನಲ್ಲಿ ನನ್ನ ತಂದೆ ಕಳ್ಕೊಂಡಿರೋದೇ ಒಂದು ಭಾವುಕ ಆ ಕ್ಷಣನೇ ನನಗೆ ಇವತ್ತು ಭಾವುಕನಾದ ದಿನ. ಓಕೆ ಸರ್, ಹೋದ ಕಡೆಯಲ್ಲೆಲ್ಲವೂ ಕೂಡ ಜನ ಹೇಳ್ತಾರೆ ಬಡವನ ಮಗ ಬೆಳಿಬೇಕು ಅನ್ನುವಂತಹ ಒಂದು ದೊಡ್ಡ ಕಿಚ್ಚಿದೆ. ಕೆಲವರು ಯಾರೋ ಹೇಳ್ತಿದ್ರು ನನಗೆ, ಮಲ್ಲಣ್ಣನ ನೋಟು ಸೀನಣ್ಣನ ಗೋಟು ಅಂತ. ಇದು ಯಾವುದು ಇಲ್ಲ, ನಾನು ಮಾತ್ರ ಮತಯಾಚನೆ ಮಾಡ್ತಿದ್ದೀನಿ. ನನಗೆ ಮತದಾನ ಮಾಡಿ ನನ್ನನ್ನು ಗೆಲ್ಲಿಸ್ರಿ, ನಾನು ಬಡವರ ಪರವಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಮತಯಾಚನೆ ಮಾಡಿದ್ದೀನಿ. ಅದಕ್ಕೆ ಜನರು ಕೂಡ ಪ್ರತಿಕ್ರಿಯೆ ಒಲವನ್ನು ನನ್ನ ಪರವಾಗಿ ಓಕೆ ಸರ್, ಮಾಡಿದ್ದಾರೆ. ಮತ್ತೊಂದು ಕಡೆ ನಾಯಕ ಸಮುದಾಯದ ಮತಗಳು ಸತೀಶ್ ಜಾರಕಿಹೊಳಿ ಅವರು ಬಂದ ತಕ್ಷಣ ದಬದಬಾ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಬಿದ್ದುಬಿಡುತ್ತೆ, ಸಂತೋಷ್ ಲಾಡ್ ಅವರು ಬಂದ ತಕ್ಷಣ ಮರಾಠ ಮತಗಳು ಕನ್ವರ್ಟ್ ಆಗಿಬಿಡುತ್ತೆ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಇನ್ಫ್ಯಾಕ್ಟ್ ಜಮೀರ್ ಅಹಮದ್ ಅವರು ಅಂತೂ ಅಂತರ ಕಾಯ್ದುಕೊಂಡಿದ್ದಾರೆ, ಗೊತ್ತಿಲ್ಲ ನನಗೆ ಅವ್ರು ಇನ್ ಫ್ಯೂಚರ್ ಬರ್ತಾರೋ ಹೇಗೆ ಅಂತ. ನೀವೇನು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀರಿ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ? ಎಲ್ಲರೂ ಕೂಡ ಇವತ್ತು 2,30,000 ಮತದಾರರಿದ್ದಾರೆ ದಾವಣಗೆರೆ ದಕ್ಷಿಣದಲ್ಲಿ. ಎಲ್ಲರಿಗೂ ಕೂಡ ಅಭ್ಯರ್ಥಿ ಭಾರತೀಯ ಜನತಾ ಅಭ್ಯರ್ಥಿ ಶ್ರೀನಿವಾಸ್ ತಾಸ್ಕರಿಯಪ್ಪ. ಶ್ರೀನಿವಾಸ್ ತಾಸ್ಕರಿಯಪ್ಪ 2,30,000 ಜನರಿಗೂ ಮತಯಾಚನೆ ಮಾಡ್ತಾನೆ. ಇವತ್ತೆಲ್ಲರೂ ಕೂಡ ನಿರ್ಧಾರ ಮಾಡಿದರೆ ಗೆಲ್ಲಿಸ್ತಾರೆ. ಯಾವುದೇ ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಇಲ್ಲ. ಎಲ್ಲರೂ ಕೂಡ ಒಂದೇ ಮಾನವರು. ಹಾಗಾಗಿ ಇವತ್ತು ಚುನಾವಣೆ ನಡೀತಾ ಇದೆ. ಬಡವ ಬಲ್ಲಿದನ ಮಧ್ಯೆ ಚುನಾವಣೆ ನಡೀತಾ ಇದೆ. ಓಕೆ, ಬಡವನನ್ನು ಗೆಲ್ಲಿಸ್ತಾರೆ ಮಾನ್ಯ ಮತದಾರ ದೇವರ ಪ್ರಭುಗಳು. ಓಕೆ ಸರ್, ಶಿಕ್ಷಣ ಮತ್ತು ವೈದ್ಯಕೀಯ ವಿಚಾರದಲ್ಲಿ ಮಾತಾಡೋದಾದರೆ ಇಲ್ಲಿ ಬಹುತೇಕ ಪ್ರೈವೇಟ್ ಸೆಕ್ಟರ್ಗಳೇ ನಾಯಿ ಕೊಡೆಯ ರೀತಿಯಲ್ಲಿ ಚಾಚಿಕೊಂಡಿದೆ. ಸರ್ಕಾರಿ ಸಂಸ್ಥೆಗಳನ್ನು ತರುವಂಥ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಮಾಡ್ತೀರಾ ಹೇಗೆ ಅಂತ? ನನ್ನ ಮೊದಲ ಆದ್ಯತೆಯೇ ಮೂಲಭೂತ ಸೌಕರ್ಯ ಜನರಿಗೆ. ಯಾಕಂತ ಹೇಳಿದರೆ ಇಲ್ಲಿ ಶಿಕ್ಷಣದ ಒತ್ತು ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಹಾಸ್ಪಿಟಲ್ ಇಲ್ಲ. ಇವತ್ತು ಬಡವರು ಬೇರೆ ಊರಿಗೆ ಹೋಗ್ತಾರೆ ತೋರಿಸ್ಕೊಂಬರ್ಲಿಕ್ಕೆ. ನನ್ನ ಒಂದು ಉದ್ದೇಶ ಇದೆ, ಮಣಿಪಾಲು, ಅಪೋಲೋ ಅಂತ ಹಾಸ್ಪಿಟ್ಲ್ಗಳನ್ನು ನಾವು ಇಲ್ಲಿ ದಕ್ಷಿಣ ಕ್ಷೇತ್ರಕ್ಕೆ ತರಬೇಕು ಅಂತ ಹೇಳಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರಬೇಕು ಅಂತ ಹೇಳಿ ಈಗಾಗಲೇ ನನ್ನ ಒಂದು ದೃಢ ನಿರ್ಧಾರ ಮನಸ್ಸಿನಲ್ಲಿದೆ. ನಾನು ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆ. ಗೆದ್ದ ಮೇಲೆ ಆ ಕೆಲಸವನ್ನು ಮಾಡಿ ತೋರಿಸ್ತೀನಿ. ಓಕೆ, ಮತ್ತೊಂದು ವಿಚಾರ ಅಂತಂದರೆ ಲೈಕ್ ಇಲ್ಲಿ BJPಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನಗಳಿದೆ. ಬಟ್ ನೀವೆಲ್ಲರೂ ಒಟ್ಟಾಗಿ ಹೋಗಿ ಎಲ್ಲ ವಾರ್ಡ್ಗಳಲ್ಲಿ ಮತಯಾಚನೆ ಮಾಡ್ತಾ ಇದ್ರಿ. ಬಹುಶಃ ಈ ಎಲ್ಲ ದೃಶ್ಯಗಳಿದ್ರೂ ಕೂಡ ಯಾಕೆ ಆ ಥರದ್ದು ಬಿಂಬಿಸುವಂಥ ಪ್ರಯತ್ನಗಳು ನಡೀತಾ ಇದೆ ಅಂತ? ಅದು ಎಲ್ಲ ನಾವು ಒಂದಾಗಿ ಇದರದ್ದು ಒಟ್ಟಾಗಿದ್ದೀವಿ. ನಿನ್ನೆ ಯಡಿಯೂರಪ್ಪನವರು ಬಂದು ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಇದ್ದರು, GM ಸಿದ್ದೇಶ್ವರನವರು ಇದ್ದರು, ರವೀಂದ್ರನಾಥ್ನವರು ಬಂದಿದ್ದರು, ದೇವಸ್ಥಾನಕ್ಕೆ ಬಂದು ಹೋದರು. ಪ್ರತಿಯೊಬ್ಬರು ಮುಖಂಡರುಗಳು, ರೇಣುಕಾಚಾರ್ಯವರು ಇದ್ದರು, BP ಹರೀಶ್ ಅಣ್ಣವರು, ಎಲ್ಲರೂ ಕೂಡ ಇವತ್ತು ನೇತೃತ್ವ ವಹಿಸಿದ್ದಾರೆ. ನನ್ನ ಜೊತೆಗೇನು ಆಸ್ಪಿರೆಂಟ್ಗಳು ಅಂತ ಏನು ನಾವೆಲ್ಲರೂ ಕೂಡ ಒಟ್ಟಾಗಿ ಕೇಳಿದ್ವಿ. ಯಶವಂತಣ್ಣ ಆಗಿರ್ಬೋದು, ಅಜಯ್ ಕುಮಾರ್ ಅವರಾಗಿರ್ಬೋದು, ರಾಜನಹಳ್ಳಿ ಶಿವಕುಮಾರ್ ಆಗಿರ್ಬೋದು, ದೇವ್ರಮನಿ ಶಿವಕುಮಾರ್ ಆಗಿರ್ಬೋದು, ಗೌತಮ್ ಜೈನ್ ಇದ್ದಾರೆ, ಅದೇ ರೀತಿ ಜಯಮ್ಮ ಅವರು, ಕೊಳ್ಳನಹಳ್ಳಿ ಸತೀಶ್, ಎಲ್ಲರೂ ಕೂಡ ಒಂದಾಗಿ ಹೊರಟಿದ್ವಿ. ಪ್ರತಿಯೊಬ್ಬರು ಮತಯಾಚನೆ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಗೆ ಹುಮ್ಮಸ್ಸು ಇನ್ನೂ ಹೆಚ್ಚಾಗಿದೆ. ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಎಲ್ಲರೂ ಒಂದಾಗಿ ನಾವೇ ಶ್ರೀನಿವಾಸ್ ತಾಸ್ಕರಿಯಪ್ಪ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ ಸರ್, ನೀವು ಅನ್ನದಾತ ಕೂಡ ಹೌದು. ಯಾಕೆಂತಂದರೆ ರೈತನಾಗಿಯೂ ಹೊಲದಲ್ಲಿ ಕೆಲಸ ಮಾಡಿದ್ದೀರಿ ಮತ್ತು ಅನ್ನದ ಬೆಲೆಯೂ ಗೊತ್ತಿರುತ್ತೆ, ಬಡವನ ಕಷ್ಟವೂ ಗೊತ್ತಿರುತ್ತೆ. ಎಲ್ಲ ವಿಚಾರಗಳಿಗೆ ಪರಿಹಾರವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ ಇನ್ ಫ್ಯೂಚರ್? ಯಾಕೆ ಅಂತ ಹೇಳಿದರೆ ನಾನು ಕೂಡ ಕೃಷಿಕ. ನಾನು ಕೃಷಿ ಜೀವನವನ್ನು ಮಾಡಿದ್ದೀನಿ. ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಕೃಷಿ ಜೀವನವನ್ನು ಮಾಡಿದ್ದೀನಿ. ರೈತನ ಪಾಡು, ರೈತನ ಕಷ್ಟ ನನಗೂ ಗೊತ್ತಿದೆ. ಆದರೆ ರೈತ ಬೆಳೀತಕ್ಕಂಥ ಅನ್ನವನ್ನು ಇಡೀ ದೇಶಕ್ಕೆ ಕೊಡ್ತಾನೆ. ಆದರೆ ರೈತ ಕಷ್ಟ ಯಾರಿಗೂ ಗೊತ್ತಾಗಲ್ಲ. ಆ ಕಷ್ಟ ನಾನು ಬಲ್ಲಿದ್ದೀನಿ. ಆ ಕಷ್ಟವನ್ನು ನಿವಾರಣೆ ಮಾಡೇ ಮಾಡ್ತೀನಿ. ಯಾಕಂತ ಹೇಳಿದರೆ ಬಡವನ ಪಾಡು ಯಾತಕ್ಕೂ ಬೇಡ, ಬಡವನ ಕಷ್ಟ ಇವತ್ತು ದೇವರೊಬ್ಬನೇ ಬಲ್ಲ. ಆ ರೀತಿ ವಾಸಿಸ್ತಕ್ಕಂಥ ಬಡವರಾಗಿರ್ಬೋದು, ಶ್ರಮಿಕ ವರ್ಗರಾಗಿರ್ಬೋದು, ರೈತರಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರಿಗೆ ಇವತ್ತು ನನ್ನದೇ ಆಗಿರ್ತಕ್ಕಂಥ ಒಂದು ಪರಿಕಲ್ಪನೆ, ಆಸೆ ಇದೆ. ಅದನ್ನು ಮಾಡೇ ತೀರ್ತೀನಿ. ಓಕೆ, ಇನ್ಫ್ಯಾಕ್ಟ್ ಶೀರ್ಷಿಕೆ ಕೂಡ ನೋಡ್ತಾ ಇದ್ದೆ ನಾನು, ಕನಸಿನ ದಾವಣಗೆರೆ ಅನ್ನುವಂತಹ ನಿಟ್ಟಿನಲ್ಲಿ. ಆ ಕನಸುಗಳು ಸಾಕಾರ ಆಗುತ್ತೆ ಅನ್ನುವಂಥ ದೃಢವಾದಂತಹ ಒಂದು ವಿಶ್ವಾಸ ಇದೆಯಾ ಅಂತ? 100ಕ್ಕೆ 100 ವಿಶ್ವಾಸ ಇದೆ. ಜನರು ನಾನು ಏನು ಕನಸನ್ನು ಕಟ್ಕೊಂಡಿದ್ದೀನಿ, ಜನರು ಯಾವತ್ತೂ ಹುಸಿ ಮಾಡಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಅದನ್ನು ನನಗೆ
ವಿಶ್ವಾಸ ಮಾಡಿ ಆಶೀರ್ವಾದ ಮಾಡಿ ಆ ಮುಖಾಂತರ ಅದನ್ನು ತೀರಿಸ್ತಾರೆ ಅಂತಕ್ಕಂಥ ಭಾವನೆ ನನ್ನಲ್ಲಿದೆ. ಓಕೆ, ಮನಸ್ಸಲ್ಲಿ ನೂರಾರು ನೋವುಗಳಿದ್ದರೂ ಕನಸುಗಳು 101 ಸರ್. ಆ ಎಲ್ಲ ಕನಸುಗಳು ಸಾಕಾರ ಆಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಸರ್. ಓಕೆ, ವೆಲ್ ವೀಕ್ಷಕರೇ, ಇದಿಷ್ಟು ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ಮಾತುಗಳು. ಅದೇನೇ ಇದ್ರೂ ಕೂಡ ತಂದೆ ಹಮಾಲಿ ಆಗಿದ್ದಂಥವರು ಮತ್ತು ಹೋರಾಟದ ಬದುಕು, ಸಮಾಜ ಸೇವೆಯನ್ನು ಮಾಡಿಕೊಂಡು ಜನರವರೆಗೂ ಕೂಡ ತಲುಪುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವರ ಈ ಪ್ರಯತ್ನ ಸಫಲ ಆಗುತ್ತಾ ಅನ್ನುವಂಥದ್ದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ಅದೇನೇ ಇರಲಿ, ಕನಸಿನ ದಾವಣಗೆರೆ ಅನ್ನುವಂತಹ ಮೂಟೆಯನ್ನು ಹೊತ್ತು ಸಾಕ್ತಾ ಇದ್ದಾರೆ. ನಿಮ್ಮ ಸಹಕಾರ ಅವರಿಗೆ ಹೇಗಿರುತ್ತೆ ಅನ್ನೋದಕ್ಕೆ ರಿಸಲ್ಟಲ್ಲಿ ಉತ್ತರ ಸಿಗುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ದಾವಣಗೆರೆಯಿಂದ.